ನಮಸ್ಕಾರ ಗೆಳೆಯರೆ. ಗುರು ರಾಯರನ್ನು ನೋಡಿ ದರ್ಶನವನ್ನು ಪಡೆಯುವ ದೆಸೆಯಿಂದ ನಾನು ನಮ್ಮ ಗೆಳೆಯರು ಎಲ್ಲರೂ ಸೇರಿ ಬಂದೆವು. ಈ ರಾಯರ ಸನ್ನಿಧಿಯನ್ನು ಕಂಡು ನಮಗೆ ಮೈಯೆಲ್ಲ ಜುಮ್ ಎಂದಿತು. ಅಷ್ಟೊಂದು ಸುಂದರವಾಗಿತ್ತು ಈ ಸನ್ನಿಧಿಯು. ಈ ಬೃಂದಾವನ ಸನ್ನಿಧಿಯನ್ನು ಕಂಡು ಮನಸ್ಸಲ್ಲಿ ತೃಪ್ತಿಯಾಯಿತು. ಈ ದೇವಾಲಯದ ದ್ವಾರದ ಬಳಿಯೇ ಶ್ರೀಕೃಷ್ಣನ ಅವತಾರದ ಹಲವಾರು ರೂಪಗಳನ್ನು ಕೆತ್ತನೆಯಲ್ಲಿ ಮಾಡಿಸಿ ಒಂದೊಂದು ರೂಪವು ಒಂದೊಂದು ಅದ್ಭುತವಾಗಿದೆ. ನೀವೇ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಷ್ಟು ಸುಂದರವಾದ ಕೆತ್ತನೆಗಳನ್ನು ನಾವು ನೋಡಬಹುದು. ವಿಷ್ಣುವಿನ ರೂಪಗಳಲ್ಲಿಯೂ ಸಹ ಹಲವಾರು ಕೆತ್ತನೆಗಳನ್ನು ನಾವು ನೋಡಬಹುದು. ಬಾಲ್ಯದ ತುಂಟಾಟಗಳು, ವಿಷ್ಣುವಿನ ತುಂಟಾಟಗಳನ್ನು ನಾವು ನೋಡಿ ಕಣ್ತುಂಬಿಕೊಳ್ಳಬಹುದು. ಈ ಎಲ್ಲ ನೋಟಗಳನ್ನು ನೋಡಿ ಶ್ರೀಕೃಷ್ಣನು ಜೈಲಿನಲ್ಲಿ ಹುಟ್ಟಿರುವ ದೃಶ್ಯ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಭರತ ಇರುವ ದೃಶ್ಯ, ಆಂಜನೇಯನು ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುತ್ತಿರುವ ದೃಶ್ಯ, ಹಾಗೂ ರಾಮ ಬಿಲ್ಲನ್ನು ಮುರಿಯುವ ದೃಶ್ಯ, ಹೀಗೆ ಹಲವಾರು ದೃಶ್ಯಗಳನ್ನು ನಾವು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಷ್ಟು ಅದ್ಭುತವಾಗಿ ನಂತರ ಇಲ್ಲಿಂದ ಎಲ್ಲರೂ ಇಲ್ಲೇ ಸಮೀಪದಲ್ಲಿರುವ ತುಂಗಭದ್ರಾ ನದಿಯ ಕೊಳದಲ್ಲಿ ಹೋಗಿ ಸ್ನಾನವನ್ನು ಮಾಡಿಕೊಂಡು ರಾಯರ ದರ್ಶನವನ್ನು ಮಾಡಲು ತೆರಳಿದೆವು. ರಾಯನ ದರ್ಶನವು ತುಂಬ ಸುಗಮವಾಗಿತ್ತು, ಸಂತೋಷವಾಯಿತು. ದರ್ಶನವನ್ನು ಪಡೆದು ನಾವು ಪುಣ್ಯವಾದೆವು ಎಂದು ತೃಪ್ತಿಪಡುತ್ತಾ ಅಲ್ಲಿಂದ ರಾಯರ ಪ್ರದಕ್ಷಿಣೆಯನ್ನು ಹಾಕಲು ಸುತ್ತ 3 ಪ್ರದಕ್ಷಿಣೆಗಳನ್ನು ಹಾಕಿ ಹೊರಟೆವು. ಅಲ್ಲಿಂದ ಬಂದ ನಂತರ ಸೇವಾ ಕಾರ್ಯದ ಸಿಬ್ಬಂದಿಯೊಬ್ಬರು ಬಂದು ನಮ್ಮನ್ನು ನಾವು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ, ನೀವು ಅದರಲ್ಲಿ ಭಾಗಿಯಾಗುವಿರಾ ಎಂದು ಕೇಳಿದರು. ಅದರಲ್ಲಿ ನಾವು ತೃಪ್ತಿ ಎಂದು ನಮಗೆ ಬಂದಿರುವ ಭಾಗ್ಯ ಎಂದು ಭಾವಿಸಿ ನಾವು ನಮ್ಮ ಗೆಳೆಯರು ಎಲ್ಲರೂ ಸೇರಿಕೊಂಡು ಹೋಗುತ್ತಿರುವ ಒಂದು ದೃಶ್ಯ ಅಷ್ಟು ಸುಂದರವಾಗಿದೆ. ದೇವಾಲಯವನ್ನು ನೋಡಿ ಅಷ್ಟು ಸುಂದರವಾಗಿ ಅಲ್ಲಿರುವ ಎಲ್ಲ ಅಂಶಗಳನ್ನು ನೋಡುತ್ತಾ ಅನುಭವಿಸುತ್ತಾ ಹೋಗುತ್ತಿದ್ದೆವು. ಅಷ್ಟು ಸುಂದರವಾಗಿತ್ತು. ಈ ಜಾಗದಲ್ಲಿಯೇ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಮೊದಲು ಎಲ್ಲರೂ ಬಂದು ನಾವು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾದೆವು. ಹಾಗೆಯೇ ಪ್ರತಿಯೊಬ್ಬರೂ ತಮ್ಮ ಮನಸ್ತೃಪ್ತಿಯಿಂದ ಅನ್ನದಾಸೋಹದ ಪ್ರಸಾದವನ್ನು ತಮ್ಮ ಕಣ್ತುಂಬಿಕೊಂಡು ಸೇವಿಸುತ್ತಿದ್ದಾರೆ. ಅಷ್ಟು ಸಂತೃಪ್ತಿಯಾಯಿತು. ನಮಗೆ ಈ ಕಾರ್ಯದಲ್ಲಿ ಭಾಗಿಯಾಗಿ ನಮಗೂ ಮನಸ್ತೃಪ್ತಿಯಾಯಿತು. ಅಷ್ಟು ಸಂತೋಷವಾಗಿತ್ತು. ನಾವೆಲ್ಲರೂ ಸೇರಿ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಅಲ್ಲಿಂದ ಸೀದಾ ತೆರಳಿದ ನಾವು ಅಲ್ಲೇ ಸಮೀಪದಲ್ಲೇ ಇರುವ ಒಂದು ದೊಡ್ಡ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ನೋಡಿ ಒಂದು ದರ್ಶನವನ್ನು ಮಾಡಿ ಅಲ್ಲಿನ ಆ ಆಂಜನೇಯನ ವಿಗ್ರಹವನ್ನು ನೋಡಿ ನಮಗೆ ಅಷ್ಟು ತೃಪ್ತಿಯಾಯಿತು. ಅಷ್ಟು ಸುಂದರವಾದ ಒಂದು ವಿಗ್ರಹದ ನಂತರ ಅಲ್ಲಿಂದ ಹೊರಟಿದ್ದೇ ನಾವು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಲು ಹೊರಟಿದ್ದು ರಾಯರಿಗೆ ಇಲ್ಲಿ ಅನುಗ್ರಹವಾಗಿತ್ತು ಎಂದು ಕೆಲವರು ಹೇಳುತ್ತಾರೆ. ಹಾಗೆಯೇ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟಾಗ ಅಲ್ಲಿನ ಆಂಜನೇಯ ಸ್ವಾಮಿಯ ಪಾದ ಮುದ್ರೆಗಳನ್ನು ಮುಟ್ಟಿ ನಮಸ್ಕರಿಸುತ್ತಾ ಒಳಗೆ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಹಿಂದೆ ಇರುವಂತಹ ಒಂದು ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಲು ನಾವು ಹೊರಟೆವು. ಹಾಗೆಯೇ ಆ ಸುಂದರದಲ್ಲಿ ಕಲ್ಲುಗಳಲ್ಲಿ ಮೂಡಿರುವ ಹಲವಾರು ರೂಪದ ಅಂಶಗಳನ್ನು ಗಮನಿಸುತ್ತಾ ಕಲ್ಲುಗಳು ಒಂದು ಬಂಡೆಯ ಮೇಲೆ ಒಂದು ಸುಂದರವಾದ ನೋಟವನ್ನು ನಾವು ನೋಡಿ ಅನುಭವಿಸುತ್ತಾ ಮುಂದೆ ಎಲ್ಲ ಗೆಳೆಯರು ಸೇರಿ ಒಂದೊಂದೇ ಹೆಜ್ಜೆ ಹಾಕುತ್ತಾ ಮುಂದೆ ನಡೆಯುತ್ತಾ ಹೋಗುತ್ತಾ ಇರುವ ಸಂದರ್ಭದಲ್ಲಿ ಬಹಳ ಸುಂದರವಾದ ಆ ನೋಟಗಳು ಬಹುಶಃ ತುಂಬ ಅದ್ಭುತವೆನಿಸಿತು. ಮನಸ್ಸು ತುಂಬಿ ಸಂತೋಷವನ್ನು ಆನಂದಿಸುವ ಸಮಯದಲ್ಲಿ ನಮಗೆ ತಿಳಿಯದೇ ನಾವು ಖುಷಿಯನ್ನು ಅನುಭವಿಸುತ್ತಾ ಇದ್ದೆವು. ಅದರಲ್ಲಿ ಆ ನೋಟಗಳು ಹಸುಗಳು ಬರುವಂತಹ ಜಾಗದಲ್ಲಿ ನಾವು ಆಟಾಡುತ್ತಾ ಹೋಗುತ್ತಾ ಇದ್ದೆವು. ಅಷ್ಟು ಸಂತೋಷವಾಗಿತ್ತು ಆ ಜಾಗ. ನಮಗೆ ತಿಳಿಯದೇ ಇಲ್ಲ ನಾವು ಎಷ್ಟು ಸಮಯ ಅಲ್ಲಿ ಕಳೆದೆವು ಎಂದು. ಅಷ್ಟು ಅದ್ಭುತವಾದ ನೋಟ, ಅಷ್ಟು ಅದ್ಭುತವಾದ ಸಂತೋಷ. ಹೋಗುತ್ತಾ ಖುಷಿಯಾಗಿತ್ತು. ಈ ಜಾಗವೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ಒಂದು ಲಕ್ಷ್ಮಿಯ ದರ್ಶನವನ್ನು ಪಡೆಯುವಂತಹ ಒಂದು ಜಾಗ. ಅಷ್ಟು ಅದ್ಭುತವಾಗಿದೆ. ಹಾಗೆ ಇಲ್ಲಿ ಹೋಗುತ್ತಾ ಎಲ್ಲ ದೇವಿಯ ದರ್ಶನವನ್ನು ಮಾಡಿಕೊಂಡು ನಾವು
ಹಿಂತಿರುಗುತ್ತಾ ಬಂದೆವು. ನಂತರ ನಾವು ಅಲ್ಲಿಂದ ಹೊರಟಿದ್ದೆ ರಾಯಚೂರು ಜಿಲ್ಲೆಯ ಮಂತ್ರಾಲಯದ ಹತ್ತಿರ ಇರುವ ಒಂದು ಬಿಚ್ಚಿಲೆಂಬ ಎಂಬ ಹಳ್ಳಿಗೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ತನ್ನ ಶಿಷ್ಯ ಅಪಾಪನಾಚಾರ್ಯರೊಂದಿಗೆ ಸುಮಾರು 13 ವರ್ಷಗಳ ಕಾಲ ವಾಸ ಮಾಡಿ, ಧ್ಯಾನ ಮಾಡಿ ಹಾಗೂ ದ್ವೈತ ತತ್ವಗಳನ್ನು ಬೋಧಿಸಿದ್ದಾರೆ. ಆ ದೃಶ್ಯವನ್ನು ನಾವು ಈ ಕಣ್ಣಿನಲ್ಲಿ ನೋಡಬಹುದು. ಅಷ್ಟು ಸುಂದರವಾಗಿದೆ. ಹಾಗೆಯೇ ಕೆಳಗಡೆ ಈ ಜಾಗದಲ್ಲಿ ಹೋಗುವ ನದಿಯ ಪಕ್ಕದಲ್ಲೇ ಈ ಬೋಧನಾ ಸ್ಥಳವು ಇರುವುದು. ನದಿಯು ಪಕ್ಕದಲ್ಲಿ, ತುಂಗಭದ್ರಾ ನದಿಯು ಈ ಪಕ್ಕದಲ್ಲಿಯೇ ಹರಿಯುತ್ತದೆ. ಅಷ್ಟು ಸುಂದರವಾಗಿದೆ. ಕೆಳಗಡೆ ಹೋಗೋಣ ಬನ್ನಿ, ಈ ಜಾಗವನ್ನು ನೋಡೋಣ. ಅಲ್ಲಿ ಚೆನ್ನಾಗಿದೆ, ಅಷ್ಟು ಸುಂದರವಾಗಿದೆ. ಇಲ್ಲಿ ಶಿವನ ವಿಗ್ರಹವೂ ಇದೆ. ಹಾಗೆ ಶಿವನ ಆರಾಧಿಸಲಾಗುತ್ತದೆ. ಈ ದೇವಾಲಯವನ್ನು ಬಿಚ್ಚಲು ಮಾರಮ್ಮ ದೇವಿ ಎಂತಲೂ ಪೂಜೆ ಮಾಡುತ್ತಾರೆ. ಈ ಗ್ರಾಮದ ಮಾರಮ್ಮ ದೇವಿ ಎಂದು ಸಹ ಪೂಜೆ ಮಾಡುತ್ತಾರೆ. ಈ ನೋಟವನ್ನು ನೋಡಿ ಆನಂದಿಸುವುದೇ ಒಂದು ಭಾಗ್ಯ. ಅಷ್ಟು ಸುಂದರವಾಗಿದೆ. ಹಾಗೆಯೇ ಇಲ್ಲಿ ಮೊದಲು ಒಂದು ನಾಗರ ಕಲ್ಲುಗಳಿವೆ. ಇದು ಬಹಳ ಸುಂದರವಾಗಿದೆ. ಹಾಗೂ ಇದಕ್ಕೆ ಮಂಟಪಗಳು ಸಹ ಇವೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆಯೇ ಬಹಳ ಅದ್ಭುತವಾದ ಒಂದು ದೇವಿಯ ದರ್ಶನವನ್ನು ನಾವು ಮಾಡಿ ತೃಪ್ತರಾದೆವು. ಹಾಗೆಯೇ ಬಹಳ ಅದ್ಭುತವಾದ ದೇವಾಲಯದ ಕೆಲವು ನಿರ್ಮಾಣದ ಕಂಬಗಳಲ್ಲಿ ಕೆಲವು ಚಿತ್ರಗಳು ತುಂಬ ಅದ್ಭುತವಾಗಿವೆ. ಇದು ಸ್ವಲ್ಪ ಶಿಲೆ ಆಗುತ್ತೆ. ಈ ಊರ ಹೆಸರು ಬಿಚ್ಚಾಲೆ. ಹುತ್ತದಲ್ಲಿರುವ ಶಿಲೆನ ರಾಘವೇಂದ್ರ ಸ್ವಾಮಿ ಹುತ್ತ ತೆಗೆದು ಹೊರಗಡೆ ತಗೊಂಡು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಊರ ಹೆಸರು ಬಿಚ್ಚಾಲೆ. ಬಿಚ್ಚಾಲೆ ನಾಗಪ್ಪ ಅಂತ ಇದೆ. ಈ ಸರ್ಪಕ್ಕೆ ಇನ್ನೊಂದು ಹೆಸರು ಕೃಷ್ಣ ಸರ್ಪ ಅಂತ. ಯಾಕೆ ಕೃಷ್ಣ ಸರ್ಪ ಅಂತ ಹೆಸರು ಅಂತಂದ್ರೆ, ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಬೆಳ್ಳಿ ಚೌಕ ಹಾಕಿದ್ವಿ. ಬೆಳ್ಳಿ ಚೌಕ ವರ್ಷಕ್ಕೊಂದು 6 ರಿಂದ 4 ದಿನ ಹಾಕೋದು. 6 ಅಂದ್ರೆ ಇತರ ಪಂಚಮಿ. ಹಾಗಾಗಿ ಇಲ್ಲಿ ಬೆಳ್ಳಿ ರಥ ಹಾಗೂ ಚಿನ್ನದ ರಥದಲ್ಲಿ ಪೂಜೆ ನಡೆಯುವ ಸಂದರ್ಭದಲ್ಲಿ ನಾವು ಅದರ ಹಿಂದೆ ಪ್ರದಕ್ಷಿಣೆಯನ್ನು ಹಾಕಿದೆವು. ಅಷ್ಟು ಸುಂದರವಾಗಿತ್ತು ನೋಟ. ಅಷ್ಟು ಸಮಂಜಸವಾದ ಖುಷಿ, ಸಂತೋಷ ನಮಗೆ ಎಲ್ಲೂ ದೊರೆಯಲಿಲ್ಲ. ಆ ಒಂದು
ಬೃಂದಾವನವು ಒಂದು ನಮ್ಮ ಮನೆಯ ರೀತಿ ಮಂಟಪವನ್ನು ಸೃಷ್ಟಿ ಮಾಡಿತ್ತು. ಅಷ್ಟು ಸಂತೋಷವಾಗಿತ್ತು. ಆ ಪ್ರದೇಶದಲ್ಲಿ ಶಾಂತಿ ಅಷ್ಟೊಂದು ನೆಲೆಸಿದೆ ಎಂದು ನಮಗೆ ಆ ಜಾಗದಲ್ಲಿ ಸೇರಿದ ಕೂಡಲೇ ತಿಳಿದಿದ್ದು. ಅಷ್ಟು ಸಂತೋಷ, ಸಮಾಧಾನ, ಯಾವುದೇ ತಾಳ್ಮೆ, ಮನಸ್ತಾಪ ಯಾವುದೇ ಏನೂ ಇಲ್ಲದ ಒಂದು ಸಂತೋಷಕರವಾದಂತಹ ಒಂದು ದೃಶ್ಯ. ಆ ತೃಪ್ತಿ ನಮ್ಮಲ್ಲಿ ಎಲ್ಲೂ ದೊರೆಯಲಿಲ್ಲ. ಅಷ್ಟೊಂದು ತೃಪ್ತಿಕರವಾದ ಒಂದು ಸ್ಥಳ ಅದುವೇ ಮಂತ್ರಾಲಯ.